ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಡಂಬಳಗೌಡರ ಕುಟುಂಬ ಸಮಸ್ತ ರೈತ ಬಾಂಧವರ ಬೆನ್ನೆಲುಬಾಗಿ ಇರುವವರು, ರೈತರ ಪರ ನಿಸ್ವಾರ್ಥವಾಗಿ ಕೆಲಸ ಮಾಡುವ ರೈತ ನಾಯಕರಾಗಿ ಗುರುತಿಸಿಕೊಂಡಿರುವುದು ಡಂಬಳಗೌಡರ ಕುಟುಂಬ. ರೈತ ನಮ್ಮ ದೇಶದ ಬೆನ್ನೆಲುಬು. ದೇಶ ಕಟ್ಟುವಲ್ಲಿ ರೈತನ ಪಾತ್ರ ಪ್ರಧಾನವಾದದ್ದು. ಇಡೀ ನಮ್ಮ ಡಂಬಳಗೌಡರ ಕುಟುಂಬ ರೈತರ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಬಿಸಿಲು ಮಳೆ ಗಾಳಿ ಎನ್ನದೆ ನಿಸ್ವಾರ್ಥದಿಂದ ಭೂತಾಯಿಯ ಸೇವೆ ಮಾಡುತ್ತಾ ನಮ್ಮೆಲ್ಲರ ಹಸಿವು ನೀಗುತ್ತಿರುವ ಸಮಸ್ತ ರೈತ ಕುಲಕ್ಕೆ ನಮನ. ಡಂಬಳದ ಶಂಕರಗೌಡ್ರು ಎಂದರೆ ಅಲ್ಲಿಯ ಜನಸಾಮಾನ್ಯರು ಹೇಳುವುದೇ ರೈತರು ಜೊತೆನೇ ಒಡನಾಟ. ಆಗಿರುವ ಬರಗಾಲ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ಇದ್ದ ದವಸ ಧಾನ್ಯಗಳನ್ನು ಬಡವರಿಗೆ ಹಾಗೂ ರೈತರಿಗೆ ನೀಡಿದ ಮನೆತನ ಪ್ರಸ್ತುತ ಮಾದರಿಯಾಗಿದೆ. ಇಂದಿನ ಪೀಳಿಗೆಗೆ ಅದರ ಮುಂದುವರಿಕೆಯಾಗಿ ಶ್ರೀ ಸಂತೋಷಗೌಡ ಶಂಕರಗೌಡ ಪಾಟೀಲ್ ಅವರು ಮತ್ತು ಅವರ ಸಮಸ್ತ ಕುಟುಂಬ ರೈತರ ಕಷ್ಟಸುಖಗಳಲ್ಲಿ ಸದಾ ಪಾಲ್ಗೊಂಡಿದ್ದಾರೆ. ನಮ್ಮ ಡಂಬಳಗೌಡರ ಕುಟುಂಬದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ ಮಾನ್ಯ ಇಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬೇರೆ ಬೇರೆ ಅನೇಕ ಸಿಂದಗಿ ಭಾಗದಿಂದ ನಮ್ಮ ಪ್ರಭುಗೌಡರು ಮೊನ್ನೆ ನಮ್ಮ ಸಂತೋಷಗೌಡ ಪಾಟೀಲ್ರು ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಭೀಮನಗೌಡರು ಇವತ್ತ ಸಂಗನಗೌಡರ ಕಿರಿಯ ಸುಪುತ್ರ ಅಮೆರಿಕದಾಗ ನಿಮ್ಗೆ ಹೇಳ್ತೀನೋ ದೊಡ್ಡ ವಿಜ್ಞಾನಿಯಾಗಿ ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ. ನಮ್ಮವ್ರ ಹೆಸರು ಏನಾರೆ ಅಮೆರಿಕ, ನಾನು ಬಂದ್ ಬಾಸ್ಟನ್ಗೆ ಹೋಗಿದ್ದೆ, ಎಂತ ಹೆಸರು ಮಾಡಿದಾರೆ ಅಂದ್ರೆ ನಮ್ಮಲ್ಲಿ ಹುಟ್ಟದವರು ನಮ್ಮವ್ರು ಅಮೆರಿಕದ ಸಹಿತ ಸಾಧನೆ ಮಾಡಿದಾರಲ್ಲ. ನಾನು ಅದಕ್ಕೆ ಅದು ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ. ಆ ಸಂತೋಷಗೌಡ ಪಾಟೀಲ್ ಕಾರ್ಯಕ್ರಮದಾಗ ಬಹಳ ದೊಡ್ಡ ಪ್ರಮಾಣದ ವಿಜ್ಞಾನಿಗಳನ್ನ ಕರೆಸಿ ಇಡೀ ಕೃಷಿ ಆಧಾರಿತ ಬದುಕಿಗೆ ಒಂದು ಚಿಂತನೆಯನ್ನು ಮಾಡಿದ್ದಾರೆ. ಸೊ ಇದನ್ನಾಗ್ಲೇ ಎಲ್ಲೋ ಹುಟ್ಟು ಹಬ್ಬ ಮಾಡ್ತೇವೆ, ಏನೇನೋ ಬೇರೆ ಬೇರೆ ಮಾಡ್ತೇವೆ, ಎಲ್ಲ ಬಿಟ್ಟು ಕೃಷಿ ಆಧಾರಿತ ನಮ್ಮ ಜೀವನಕ್ಕೆ ಸಮೀಪ ಇರ್ತಕ್ಕಂಥ ಕಾರ್ಯಗಳನ್ನ ಮಾಡೋದಕ್ಕೆ ಮಾತ್ರ ಉತ್ಕೃಷ್ಟ ಬದುಕು ನಮ್ಗಾಗಿರ್ತದ ಅಂತಕ್ಕಂಥ ಮಾತನ್ನು ಹೇಳಿ ಎನ್ ಬಿರಾದರು